Hello friends, welcome to Smile Talk Paramedical channel and good morning to all. ಸೊ ಈಗಾಗಲೇ ಒಂದು ಬಿ ಎಸ್ ಸಿ ನರ್ಸಿಂಗಿಗೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ಆ ಒಂದು ಆದೇಶ ಪ್ರತಿಯಲ್ಲಿ ಕೊಟ್ಟಿರೋದು ಅಂದರೆ ಆಪ್ಷನ್ ಎಂಟ್ರಿಗೆ ಬಿ ಎಸ್ ಸಿ ನರ್ಸಿಂಗಿಗೂ ಕೂಡ ಇನ್ಕ್ಲೂಡಿಂಗ್ ಬೇರೆ ಕೋರ್ಸ್ಗಳನ್ನು ಸೇರಿಸಿ ಆಪ್ಷನ್ ಎಂಟ್ರಿಯನ್ನು ನೀವು ಮಾಡ್ಬೋದು 23ನೇ ತಾರೀಕಿನಿಂದ ಅಂತ ಹೇಳಿದ್ದಾರೆ. ಅದಕ್ಕೆ 7 ದಿನಗಳಿಗೂ ಕಾಲಾವಕಾಶವನ್ನು ಕೊಡಲಾಗಿದೆ. ಆದರೆ ಬಿ ಪಿ ಟಿಗೆ ಯಾವುದೇ ಥರಂಥ ಇನ್ಫಾರ್ಮೇಷನ್ಸ್ ಇನ್ನೂವರೆಗೆ ಅಪ್ಡೇಟ್ ಮಾಡಿಲ್ಲ. ಯಾಕಂದರೆ ಅವರಿಗೆ ಫೀಸ್ ಸ್ಟ್ರಕ್ಚರ್ ಮತ್ತು ಸೀಟ್ ಮೆಟ್ರಿಕ್ಸ್ಗಳನ್ನು ಮತ್ತು ಸಪ್ರೇಟ್ ಅಂತ ಅಂದರೆ ಅಲ್ಲಿ ಮೆನ್ಷನ್ ಮಾಡಬೇಕಿತ್ತು. ಸೊ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಉದಾಹರಣೆಗೆ ನಾನು ನಿನ್ನೆ ಬಿಟ್ಟಿರುವಂಥ ಒಂದು ಆದೇಶ ಪ್ರತಿಯಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಇದು ಒಂದು ಆದೇಶ ಪ್ರತಿಯಲ್ಲಿ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ವಿವರಗಳನ್ನು ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ನೀಟಾಗಿ ಈ ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ. ಏನಂದರೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಪಶುವೈದ್ಯಕೀಯ, ಸಂಗೋಪನೆ, ಕೃಷಿ ವಿಜ್ಞಾನ, ನರ್ಸಿಂಗ್ ಕೋರ್ಸ್ಗಳಿಗೆ ಸೀಟ್ ಮೆಟ್ರಿಕ್ಸನ್ನು ಪ್ರಾಧಿಕಾರ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಅದರ ಜೊತೆಗೆ ಏನು ಮಾಡಿದ್ದಾರೆ ಅಂತಂದ್ರೆ ಇವರು ಮತ್ತು 23ನೇ ತಾರೀಕಿನಿಂದ ಒಂದು ಸೀಟ್ ಇದನ್ನು ಲಿಂಕನ್ನು ಕೊಟ್ಟಿದ್ದೀವಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಈ ಕೋರ್ಸಿಗೆಗಳನ್ನು ಏನು ಮಾಡಿದ್ದಾರೆ ಅವರು, ಸೀಟ್ ಮೆಟ್ರಿಕ್ಸನ್ನು ಕೂಡ ಬಿಟ್ಟಿದ್ದೀವಿ, ಆಮೇಲೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಆದರೆ ಬಿ ಎಸ್ ಸಿ ಇದಕ್ಕೆ ಅಲೈಡ್ ಹೆಲ್ತ್ ಸೈನ್ಸಿಗೆ ಮತ್ತು ಬಿ ಪಿ ಟಿಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಆದೇಶದಲ್ಲಿ ಮೆನ್ಷನ್ ಮಾಡಿಲ್ಲ. ಅಂದರೆ ಇವುಗಳು ಇಲ್ಲೊಂದು ಪಾಯಿಂಟ್ ಹಾಕ್ಬೋದಿತ್ತು, ಎಲ್ಲಿ ಅಂತಂದರೆ ಇಲ್ಲೇ ಮುಂದ್ಗಡೆ. ಸೊ ಇಲ್ಲಿ ನರ್ಸಿಂಗ್ ಕೋರ್ಸ್ಗಳಿಗೆ ಮತ್ತು ಅಲೈಡ್ ಹೆಲ್ತ್ ಸೈನ್ಸು ಮತ್ತು ಬಿ ಪಿ ಟಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂತ ಒಂದು ಕೊಡಬೇಕಿತ್ತು, ಕೊಟ್ಟಿಲ್ಲ. ಸೊ ಹೀಗಾಗಿ ಈ ಒಂದು ಆದೇಶ ಪ್ರಕಾರ ಸೊ ಈಗ ಬಿಟ್ಟಿರುವಂಥ ಲಿಂಕಿಗೆ ಮತ್ತು ಬಿ ಪಿ ಟಿ ಎ ಎಚ್ ಎಸ್ನವ್ರಿಗೆ ಆಪ್ಷನ್ ಎಂಟ್ರಿ ಇಲ್ಲ ಅಂತ ಅರ್ಥ ಆಯಿತು. ಸೊ ಅವರುಗಳಿಗೆ ಸಪ್ರೇಟ್ ಆದಂಥ ಒಂದು ಕೌನ್ಸಿಲಿಂಗ್ ಪ್ರೊಸೆಸನ್ನು ಮಾಡ್ಬೋದು ಮುಂದಿನ ದಿನಗಳಲ್ಲಿ, ಅಥವಾ ಅವರಿಗೆ ಸಪ್ರೇಟ್ ಆದಂಥ ಒಂದು ಪದ್ಧತಿ ಪ್ರಕಾರವಾಗಿ ಕೌನ್ಸಿಲಿಂಗ್ ಪ್ರೊಸೆಸನ್ನು ಮಾಡ್ಬೋದು. ಸೊ ಹೀಗಾಗಿ ಯಾರೆಲ್ಲ ನೀವು ಬಿ ಪಿ ಟಿಗೆ ಸಲುವಾಗಿ ಕಾಯ್ತಾ ಇದ್ದೀರಿ, ನೀವು ಬೇಕಾದರೆ ಇವಾಗ ಬಿ ಎಸ್ ಸಿ ನರ್ಸಿಂಗ್ ಟ್ರೈ ಮಾಡ್ಬೋದು. ಅಂದರೆ ನೀವು ಬಿ ಎಸ್ ಸಿ ನರ್ಸಿಂಗ್ನು ಕೂಡ ನಾವು ಹಾಕಿದ್ದೀವಿ ಸರ್, ಬಿ ಪಿ ಟಿಗೂ ಕೂಡ ಹಾಕಿದ್ದೀವಿ ಅಂತಂದರೆ ನೀವು ಒಂದು ಬಿ ಎಸ್ ನರ್ಸಿಂಗಿಗೆ ಮೊದಲು ಬೇಕಾದ್ರೆ ಟ್ರೈ ಮಾಡಿರಿ. ಓಕೆ, ಅದು ಸಿಗಲಿಲ್ಲಪ್ಪ ಅಂದರೆ ನೀವು ಬಿ ಪಿ ಟಿಗೆ ಕೂಡ ಟ್ರೈ ಮಾಡ್ಕೋಬೋದು, ಅಥವಾ ಎಚ್ ಎಸ್ಗೂ ಟ್ರೈ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಇಲ್ಲ ನಾವು ಪ್ಯೂರ್ಲಿ ಅದಕ್ಕೆ ಸಲುವಾಗಿ ವೇಟ್ ಮಾಡ್ತಾಯಿದ್ದೀವಿ ಅಂತಂದರೆ ನೀವು ವೇಟ್ ಮಾಡಬೇಕಾಗತ್ತೆ ಮುಂದಿನ ಆದೇಶದವರೆಗೆ.